ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ತ್ವಮಾದಿದೇವಃ ಪುರುಷಃ ಪುರಾಣಃ. ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ. ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ. ತ್ವಯಾ ತತಂ ವಿಶ್ವಮನಂತರೂಪ. ನೀನು ಆದಿದೇವನು, ಪುರಾಣ ಪುರುಷನು. ಈ ವಿಶ್ವಕ್ಕೆ ಆಧಾರ ಶಕ್ತಿಯೂ ನೀನೆ. ಎಲ್ಲರಿಂದ ತಿಳಿಯತಕ್ಕವನು ನೀನೆ. ಪರವಸ್ತುವೂ ನೀನೆ. ಹೇ ಅನಂತರೂಪ, ಈ ಜಗತ್ತನ್ನೆಲ್ಲ ನೀನು ವ್ಯಾಪಿಸಿರುವೆ. ಮನುಷ್ಯ ಭಯಭೀತನಾದನೆಂದರೆ ಸಾಕು, ತನಗರಿವಿಲ್ಲದಂತೆ ದೇಹದ ಕಣಕಣದಲ್ಲೂ ಭಗವನ್ನಾಮ ಪ್ರತಿಧ್ವನಿಸುತ್ತದೆ. ನಾನು ನನ್ನದು ಎಂದು ಅಹಂಕಾರದಿಂದ ಮೆರೆಯುತ್ತಿರುವಾಗ ಈ ಭೂಮಿ ಕಾಲ ಕೆಳಗಿನ ಕಸ. ಹರಿಹರರು ಎದುರು ಬಂದರೂ ತಿರಸ್ಕರಿಸುತ್ತೇನೆ ಎನ್ನುತ್ತಾ ಅಟ್ಟಹಾಸದಿಂದ ಮೆರೆಯುವವರಿಗೇನೂ ಕಡಿಮೆಯಿಲ್ಲ. ತನ್ನ ತೋಳ್ಬಲದಿಂದ ಇಡೀ ಭೂಮಿಯನ್ನೇ ತನ್ನದಾಗಿಸಿಕೊಳ್ಳುವ ಛಲದಲ್ಲಿ ತನ್ನಿಂದ ಸಹಸ್ರಾರು ಜನರಿಗೆ ಹಿಂಸೆಯಾದರೂ ಮನಸ್ಸು ವಿಚಲಿತವಾಗದೆ ತಾನು ಮಾಡಿದ್ದೇ ಸರಿ ಎಂಬ ಹುಂಬತನ. ತಾನು ಆಡಿದ ಹಾಗೂ ಆಡುತ್ತಿರುವ ಕ್ರಿಯೆಯಲ್ಲಿ ಜಯವೇ ಸಿಗುತ್ತಿದ್ದರೆ ತಾನೇ ದೇವರಾಗಿ ತನ್ನ ಹೊರತಾಗಿ ಈ ಪ್ರಪಂಚದಲ್ಲಿ ಏನೂ ಇಲ್ಲ ಎನ್ನುತ್ತಾ ಅಹಂಕಾರದಿಂದ ಮೆರೆಯುವವರಿಗೇನೂ ಕಡಿಮೆಯಿಲ್ಲ. ಅರ್ಜುನ ಇದುವರೆಗೂ ಯಾರಿಗೂ ಹೆದರಿದವನಲ್ಲ. ಹಾಗಂತ ಆತ ದುರಹಂಕಾರಿಯಾಗಿ ಮೆರೆದವನೂ ಅಲ್ಲ. ಆದರೆ ಭಗವಂತನ ಈ ದೈತ್ಯ ರೂಪವೊಂದು ಆತನಲ್ಲಿ ಭಯ ತಂದು ಭಗವಂತನನ್ನು ಸ್ಮರಿಸುವಂತೆ ಮಾಡಿದೆ. ಬಹಳ ಕೋಪದಿಂದ ಜಗಳ ಹಾಗೂ ನಾಶ ಮಾಡಲು ಹೊರಟ ವ್ಯಕ್ತಿಯನ್ನು ಎದುರಿಸಲಾರದ ಸಮಯದಲ್ಲಿ ಆತನನ್ನು ಸಮಾಧಾನಪಡಿಸಲು ಅಂತಹವರನ್ನು ಹೊಗಳಿ ಮುಂದಾಗುವ ಅನಾಹುತಗಳನ್ನು ತಡೆಯಲು ಯತ್ನಿಸುವಂತೆ ಅರ್ಜುನ ಸಹ ಕಾಲನಾಗಿ ಬದಲಾಗಿರುವ ಭಗವಂತನನ್ನು ಸಮಾಧಾನಪಡಿಸಲು ಭಗವಂತನ ನೈಜತೆಯನ್ನು ನೆನಪಿಸಿ ಆತನ ಮೊದಲಿನ ರೂಪಕ್ಕೆ ತರಲು ಯತ್ನಿಸುತ್ತಿದ್ದಾನೆ. ಹರಿ ಓಂ ತತ್ಸತ್.